ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮಾವಲಿಗಳಲ್ಲಿ ರಾಯರ ಮಹಿಮೆಗಳನ್ನು, ರಾಘವೇಂದ್ರ ತೀರ್ಥರ ವ್ಯಕ್ತಿತ್ವವನ್ನು ತಿಳಿಸ್ತಕ್ಕಂತಹ ಅನೇಕ ನಾಮಚಿಂತನೆಗಳನ್ನು ನಾವು ಮಾಡಿದ್ದೇವೆ. ಇವತ್ತಿನ ದಿನ ರಾಯರ ಮಹೋನ್ನತವಾದ ಒಂದು ವ್ಯಕ್ತಿತ್ವವನ್ನು ತಿಳಿಸ್ತಕ್ಕಂತಹ ಒಂದು ನಾಮ ಓಂ ನರಸ್ತುತಿವರ್ಜಿತಾಯ ನಮಃ. ಜಗತ್ತಿನಲ್ಲಿ ಯಾರಾದರೂ ನಾವು ಮಾಡೋ ಸಣ್ಣ ಪುಟ್ಟ ಕೆಲಸಗಳಿಗೆ ಏರಿಸಿದಷ್ಟು ನಮ್ಮನ್ನು ಇವತ್ತಿನ ದಿನ ಹೊಗಳಿ ಅಟ್ಟಕ್ಕೆ ಏರಿಸ್ತಾರೆ. ಹಿಂದಿನ ಕಾಲದಲ್ಲಿ ರಾಜರಾಸ್ಥಾನದಲ್ಲಿ ವಂದಿಮಾಗಧರ ಕೆಲಸವೇ ಇದಾಗಿತ್ತು. ಪೃಥುಚಕ್ರವರ್ತಿ ಯಾವ ಕಾರಣದಿಂದ ಈ ಭೂಮಿಗೆ ಪೃಥಿವೀ ಅನ್ನೋ ಹೆಸರು ಬಂತೋ ಅಂಥ ಪೃಥುಚಕ್ರವರ್ತಿ ಮಾಡಿದ ಮೊದಲನೇ ಕೆಲಸ ಏನು ಅಂತ ಹೇಳಿದ್ರೆ, ತನ್ನ ಆಸ್ಥಾನದಲ್ಲಿ ಇದ್ದ ವಂದಿಮಾಗಧರ ಕೆಲಸವನ್ನ ಶಾಶ್ವತವಾಗಿ ಮುಚ್ಚಿಬಿಟ್ಟನಂತೆ. ಅವರು ರಾಜರನ್ನ ತಪ್ಪು ದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ಪ್ರವೃತ್ತಿ ಇದರಿಂದ ಉಂಟಾಗತ್ತೆ ಅನ್ನೋ ಭಾವನೆಯಿಂದ ಆ ಕೆಲಸವನ್ನು ತೆಗೆದುಹಾಕಿದ ಅಂತ ನಾವು ಭಾಗವತದಲ್ಲಿ ಆ ಕಥೆಯನ್ನು ಕೇಳುತ್ತೇವೆ. ರಾಘವೇಂದ್ರ ತೀರ್ಥರು ಕೂಡ ಯಾರೋ ಹೊಗಳ್ತಾರೆ, ಅದಕ್ಕೋಸ್ಕರ ನಾನು ಈ ಕೆಲಸವನ್ನು ಮಾಡಬೇಕು ಅಲ್ಲ, ಹೊಗಳಿಕೆಯನ್ನು ಕಿಂಚಿತ್ತೂ ಅಪೇಕ್ಷೆ ಪಡದೇ ಇರತಕ್ಕಂತಹ ಮಹಾನುಭಾವರು ರಾಘವೇಂದ್ರ ತೀರ್ಥರು. ನಾವು ಹೊಗಳಿದರೆ ರಾಯರು ಖುಷಿ ಪಡತಕ್ಕಂತಹ ಅಗತ್ಯ ಏನಿದೆ? ನಮ್ಮ ಹೊಗಳಿಕೆಯನ್ನ ಅಪೇಕ್ಷೆ ಪಡತಕ್ಕಂತಹ ಒಂದು ಸಣ್ಣ ವ್ಯಕ್ತಿತ್ವ ರಾಘವೇಂದ್ರ ತೀರ್ಥರಲ್ಲಿ ಇದೆನಾ? ನಾರಾಯಣ ಪಂಡಿತರ ಮಧ್ವ ವಿಜಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಆಚಾರ್ಯರ ಕಥೆಗಳನ್ನ, ಮಧ್ವಾಚಾರ್ಯರ ಮಹಿಮೆಗಳನ್ನ ಹೇಳಲಿಕ್ಕೆ ಸಾಮರ್ಥ್ಯ ಇರೋದು ದೇವಾನುದೇವತೆಗಳಿಗೆ. ನನ್ನಂಥ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನನ್ನ ಚಾಪಲ್ಯವನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಅಥವಾ ನನ್ನ ಅಂತಃಕರಣ ಪರಿಶುದ್ಧಿ ಆಗೋದಕ್ಕೋಸ್ಕರ ನಾನು ಉತ್ತಮ ಶ್ಲೋಕ ಶಿಖಾಮಣೀನಾಂ ಮಧ್ವಾಚಾರ್ಯಾಣಾಂ ಮಧ್ವರ ಕಥೆಗಳನ್ನ ನಾನು ಹೇಳ್ತೇನೆ ಅಂತ ಅವರು ಪ್ರತಿಜ್ಞೆಯನ್ನ ಮಾಡುತ್ತಾರೆ. ಹಾಗೆ ನಾವು ಕೂಡ ಇವತ್ತಿನ ದಿನ ನಾವು ಹೊಗಳಿದರೆ ರಾಯರ ವ್ಯಕ್ತಿತ್ವ ಮೇಲಕ್ಕೇರತ್ತೆ ಅಥವಾ ತುಂಬಾ ದೊಡ್ಡದಾಗತ್ತೆ ಅನ್ನುವಂತಹ ಭಾವನೆ ಇದ್ರೆ ತುಂಬಾ ತಪ್ಪು. ಇದು ಹೊಗಳೋದ್ರಿಂದ ಏನಾಗಬೇಕಾಗಿದೆ ರಾಯ? ಅದಕ್ಕೋಸ್ಕರವೇ ಕೃಷ್ಣಾವಧೂತರು ಹೇಳ್ತಾರೆ, ನರಸ್ತುತಿ ವರ್ಜಿತಾಯ ನಮಃ ಓಂ. ನರರು ರಾಯರನ್ನ ಸ್ತೋತ್ರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ರಾಯರ ಮಹಿಮೆಗಳನ್ನು ಇವತ್ತಿನ ದಿನ ಕೊಂಡಾಡ್ಲಿಕ್ಕೆ ಯೋಗ್ಯತೆ ಇರತಕ್ಕಂಥದ್ದು ಯಾರಿಗೆ ಅಂದ್ರೆ ಮಹಾನುಭಾವರಾದಂತಹ ಜ್ಞಾನಿಗಳಿಗೆ ಮಾತ್ರ. ನಮ್ಮಂಥ ಪಾಮರರಿಗೆ ರಾಯರ ವ್ಯಕ್ತಿತ್ವ ಅಲ್ಲ, ರಾಯರ ಪಾದದ ಧೂಳಿನ ಕಣವನ್ನೂ ಕೂಡ ವರ್ಣನೆ ಮಾಡಲಿಕ್ಕೆ ಇವತ್ತಿನ ದಿನ ನಮಗೆ ಸಾಧ್ಯ ಇಲ್ಲ. ಅಷ್ಟು ಮಹೋನ್ನತವಾದ ವ್ಯಕ್ತಿತ್ವ ರಾಯರದ್ದು. ಹಾಗಾಗಿ ನರಸ್ತುತಿ ವರ್ಜಿತಾಯ ನಮಃ ಅನ್ನೋ ಮಾತಿನ ಒಂದು ಹಿನ್ನೆಲೆ ಏನು ಅಂತ ಹೇಳಿದ್ರೆ, ರಾಯರಿಗಂತೂ ಅಪೇಕ್ಷೆ ಇಲ್ಲ ನಮ್ಮ ಅಂತಃಕರಣ ಪರಿಶುದ್ಧಿ ಆಗೋದಕ್ಕೋಸ್ಕರ ಮಹಾನುಭಾವರ ಮಹಿಮೆಗಳನ್ನ, ಕಥೆಗಳನ್ನ ನಾವು ಇವತ್ತಿನ ದಿನ ಜೀವನದಲ್ಲಿ ಅಳವಡಿಸಿಕೊಂಡಾಗ, ಅವರು ನಡೆದ ಜೀವನದ ದಾರಿಯನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಆಗ ನಾವು ಅವಶ್ಯವಾಗಿ ಅವರು ಸಾಗಿದ ಮಾರ್ಗದಲ್ಲಿ ಸಾಗಲಿಕ್ಕೆ ನಮಗೊಂದು ಮಾರ್ಗದರ್ಶನ ಸಿಗುತ್ತೆ ಅನ್ನುವಂಥ ಹಿನ್ನೆಲೆ ಈ ನಾಮದಲ್ಲಿ ಇದೆ. ಇದರಿಂದ ಕೃಷ್ಣಾವಧೂತರು ನಮಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಯಾರೋ ಹೊಗಳ್ತಾ ಇರ್ತಾರೆ, ಆ ಹೊಗಳಿಕೆಯನ್ನೇ ನಿಜವಾದದ್ದು ಅಂತ ನಂಬಿಕೊಂಡು ತುಂಬಾ ದೊಡ್ಡ ವ್ಯಕ್ತಿತ್ವ ನನ್ನಲ್ಲಿ ಇದೆ ಅಂತ ನಾವು ಕುಳಿತುಕೊಂಡು ಬಿಟ್ರೆ ನಮ್ಮಷ್ಟು ಮೂರ್ಖರು ಯಾರೂ ಕೂಡ ಇಲ್ಲವೇ. ಹಾಗಾಗಿ ಹೊಗಳಿಕೆಯನ್ನೋ ಅಥವಾ ಇನ್ನೊಬ್ಬರು ಸ್ತೋತ್ರ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನೋ ಯಾವತ್ತೂ ನಮ್ಮ ಜೀವನದಲ್ಲಿ ನಾವು ಇಟ್ಟುಕೊಳ್ಳದೆ, ಇದು ಪರಮಾತ್ಮನ ಸೇವೆ ಎನ್ನುವ ಒಂದು ತಾದಾತ್ಮ್ಯ ಭಾವದಿಂದ ನಾವು ಮಾಡಿದಾಗ, ಹರಿಯ ಸೇವೆ, ಗುರುಗಳ ಸೇವೆ ಅನ್ನುವ ಒಂದು ತಾದಾತ್ಮ್ಯ ಭಾವದಿಂದ ಮಾಡಿದಾಗ ಮಾತ್ರ ನಾವು ಮಾಡಿದ ಕರ್ತವ್ಯ ಕರ್ಮದಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹೊರತು
ಇಲ್ಲದೇ ಇದ್ದರೆ ಯಾವತ್ತೂ ಕೂಡ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಅಪೂರ್ವವಾದ ಚಿಂತನೆಯನ್ನ ಇವತ್ತಿನ ದಿನ ಮನುಕುಲಕ್ಕೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಕೃಷ್ಣಾವಧೂತರು.